ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಬೆಂಡೆಕಾಯಿ ಸಾರು ಮುದ್ದೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಬೆಂಡೆಕಾಯಿ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಹೆಚ್ಚಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಚೆನ್ನಾಗಿ ಹುರಿಬೇಕು. ಹಾಗೆ ಬೆಂಡೆಕಾಯಿ ಚೆನ್ನಾಗಿ ಹುರಿದ್ರೆ ಲೋಳೆ ಇರಲ್ಲ, ಹಾಗಾಗಿ ಬೆಂಡೆಕಾಯಿನ ಚೆನ್ನಾಗಿ ಹುರಿಬೇಕು. ಬೆಂಡೆಕಾಯಿ ಎಲ್ಲ ಹುರಿತಾ ಇದ್ದೀನಿ ನೋಡಿರಿ, ಬಾಣಲಿ ಕೆಳಗಡೆ ಎಲ್ಲ ಉದುತ್ತಾ ಇದೆ ಬೆಂಡೆಕಾಯಿ. ಈಗ ಚೆನ್ನಾಗಿ ಹುರಿದೀನಿ ಅಂತ. ಹಾಗೆ ಬೆಂಡೆಕಾಯಿ ಹುರಿದಾದ್ಮೇಲೆ ಹಾಗೆ ಇನ್ನೊಂದು ಬಾಣಲಿಗೆ ಹೆಸ್ರು ಕಾಳು ಹುರಿತಾಯಿದ್ದೀನಿ. ಹೆಸ್ರು ಕಾಳು ಕಲರ್ ಚೇಂಜ್ ಆಗಿ ಕೆಂಪಗಾಗೋವರೆಗೂ ಹೆಸ್ರು ಕಾಳನ್ನ ಹುರಿಬೇಕು. ಹೆಸ್ರು ಕಾಳು ಹಾಕಿದ್ರೆ ಬೆಂಡೆಕಾಯಿ ಸಾರಿಗೆ ಟೇಸ್ಟು. ಹಾಗೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕಾಯಿ ಆದಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದಮೇಲೆ ಹಾಗೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿದ್ಮೇಲೆ ಹಾಗೆ ಸ್ವಲ್ಪ ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಧನಿಯಾ ಪುಡಿ ಹಾಕ್ಬಿಡ್ಬೇಕು. ಗರಂ ಮಸಾಲೆ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಒಂದು ಸ್ಪೂನು ಒಂದು ಸ್ವಲ್ಪ, ಆಮೇಲೆ ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು. ಹಾಗೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬಂದರೆ ಆಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸಾಸಿವೆ ಕರಿಬೇವು ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಾದಾದ್ಮೇಲೆ ಹಾಗೆ ಈರುಳ್ಳಿ ಟೊಮೆಟೊ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಬೆಂದಾದಮೇಲೆ ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕು, ಬೆಂದಷ್ಟು ಟೇಸ್ಟು ಚೆನ್ನಾಗಿ. ಹಾಗೆ ಬೆಂದಾಯಿತು ಟೊಮೆಟೊ ಹಣ್ಣು, ಹಾಗೆ ರುಬ್ಬಿರೋ ಖಾರ ಮಸಾಲೆಯನ್ನೆಲ್ಲ ಅದಕ್ಕೆ ಸೇರಿಸ್ತಾಯಿದ್ದೀನಿ. ಹಾಗೆ ಹೆಸ್ರು ಕಾಳು ಹುರಿದು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಆ ಬೆಂಡೆಕಾಯಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ಹದ ಮಾಡ್ಕೊಳಕ್ಕೆ ಮೀಡಿಯಮ್ ನೀರು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಗಟ್ಟಿಗೆ ಇರಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸಾಕು, ಇಷ್ಟದ ಚೆನ್ನಾಗಿ ಕುದಿಸಿದ್ರೆ ಬೆಂಡೆಕಾಯಿ ಸಾರು ರೆಡಿ. ಮುದ್ದೆ, ಅನ್ನ, ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿರಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್.